identify local ministry also will come to the extent. None left for our body inquiry money. ಅಲ್ಲಿ ನಾನು ಕೊಟ್ಟಿದ್ದೀನಿ ಅವರು ಬ್ಯಾಂಗ್ಳೂರು ಕಳಿಸ್ತೀನಿ ಬ್ಯಾಂಗ್ಳೂರು ನೋಟಿಸ್ ಸರ್ ಅದು ನೋಟಿಸ್ ಇಲ್ಲ ಅದಕ್ಕೆ ಹೋಗಿ ನಾನು ಅವರು ಹೇಳಿದ ಅಂಬೇ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ರೈತರಲ್ಲಿ ಕೊಟ್ಟು 3 ವರ್ಷ ಅದರಲ್ಲಿ ಕೆಲವರು ಸಾಧುಗುಂಟಲ್ಲಿ ಕೆಲಸ ಮಾಡಿರೋದು ಕಡೆ ಆಗಿದೆ ಪಬ್ಲಿಕ್ನಲ್ಲಿ ಏನು ಕೆಲವು ಅಂದರೆ ನೀವು ಲೋಕಾಯುಕ್ತ ಕೊಟ್ಟಿದ್ದೀರಿಲ್ವಾ ಎಲ್ಲ ರಿಪೋರ್ಟಿಂಗ್ ಎಷ್ಟೆಲ್ಲ ಬಂದಿದ್ದಾರಲ್ವಾ ಟಾಯ್ಲೆಟ್ ಬಗ್ಗೆ ಸಾಧುಗುಂಟ ಸಿಸ್ಟಮ್ ಬಗ್ಗೆ ಕ್ರಮನ ತಗೊಂಡಿಲ್ಲ ನಾವು ಬಂದು ಏನು ಹೇಳೋದು ಲೋಕಾಯುಕ್ತದಲ್ಲಿ ಸೊ ಕೈಂಡ್ ಬಿಟ್ಟಿದ್ದೀವಿ ಬಿಕಾಸ್ ಐ ಕೆನಾಟ್ ಫೋರ್ಸ್ ರಾಜ್ಯದ ಲೋಕಾಯುಕ್ತ ಡಿವಿಷನ್ ಉತ್ತರ ಕೊಡೋಕ್ಕೆ ಬರೋಲ್ಲ ಎಸ್ಪಿಗಿಂತ ದೊಡ್ಡ ಬೆಂಗಳೂರಲ್ಲಿ ಅಲ್ಲೇ ಅರ್ಜಿ ವಿಚಾರಣೆ ಆಗಿದೆ ಅಂದರೆ ಅರ್ಜಿ ವಿಚಾರಣೆ ಆದಮೇಲೆ ನಿಮಗೆ ಅವರು ಮಾಹಿತಿ ಹೇಳ್ತಾರೆ ಏನಾಗಿದೆ ಏನಿಲ್ಲ ಅಂತ ಎಂಡರ್ಸ್ಮೆಂಟು ಕೊಡ್ತಾರೆ ಎಂಡರ್ಸ್ಮೆಂಟಲ್ಲಿ ಏನಾಗಿದೆ ನಾನು ಕರೆದು ಎಕ್ಸ್ಪ್ಲನೇಷನ್ ಮಾಡಿ ಅವ್ರು ಯಾವ ರಿಪ್ಲೈ ಕೊಟ್ಟಿಲ್ಲ ಅದು ಮಾಡಿದ್ರು ಪ್ರೂವ್ ಮಾಡಿ ಬರ್ತೀವಿ ಲಾಸ್ಟ್ ಟೈಮ್ ನಾನು ರಿಪೋರ್ಟ್ಸ್ ಸಮೇತ ಒಂದು ಕಾಪಿ ಪ್ರೂವ್ ಆಗಿದೆ ಅದು ಕ್ರಮ ತಗೊಂಡು ಅದು ಪ್ರೂವ್ ಮಾಡಿದ್ರೆ ಇಲ್ಲಿಂದ ಕಳಿಸ್ಕೊಟ್ಟಿದ್ದೀವಿ ಅಲ್ಲಿ ಅದೇನಾಗುತ್ತೆ ಜುಡಿಷಿಯರಿನಲ್ಲಿ ಅದು ನಡೀತೈತೆ ಅದೇ ಆಸ್ ಅನ್ ಅಡ್ವೊಕೇಟ್ ಐ given letter also. Yes. So I just bring your notice. Look into your just activity of this floods, put in the web, take necessary action of it. ನಾವು ಹೋಗಿ ಹೇಳಿದ್ರೆ ಅದು ಕೋರ್ಟ್ ಡೇಟ್ ಹತ್ರ ಅವತ್ತು ಮಾತ್ರ ಹೋಗಿ ಹೇಳ್ಬೋದು ಎಸ್ ಅದು ಡೇಟ್ಸ್ ಹೋಗ್ತಾ ಇರುತ್ತಲ್ಲ ಇವರ ಅಡ್ವೊಕೇಟ್ ನಿಮಗೆ ಗೊತ್ತಿರಲ್ಲ ಅದು ಹೆಂಗೆ ನಡ್ಕೊಂಡು ಹೋಗ್ತಾರೆ ಕೋರ್ಟ್ ಪ್ರೊಸೀಜರ್ಸ್ ಅಂತಕ್ಕಂಥದ್ದು ನಮಗೆ ವೈ ಪಬ್ಲಿಕ್ ಇಸ್ ನಾಟ್ ಕಮಿಂಗ್ ಗ್ರೀವೆನ್ಸ್ ಕೊಟ್ಟರೆ ಅದ್ಮೇಲೆ ಏನಾದ್ರು ಕ್ರಮ ತಗೊಂಡ್ರೆ ತಾನೇ ಅನ್ನೋ ಒಂದು ಫೀಲಿಂಗ್ ಇದೆ ಈಗ ನಾನು 2 ಸಲ MLA ಆಗಿದ್ರು 2 ಸಲ ನಾವು ಲೋಕಾಯುಕ್ತ ಕಂಪನಿ ಸೂಪರ್ ಸೀಟೇ ಮಾಡಿದ್ವಿ 2 ಸಲ ಸೂಪರ್ ದಟ್ ಮೀನ್ಸ್ ಲೋಕಾಯುಕ್ತ ಸ್ಟ್ರಾಂಗ್ they gave the report to the government immediately supersede ಮಾಡಿದ್ರು ಮುನ್ಸಿಪಾಲಿಟಿ ಈಗ ನಿಮ್ಮದು ಏನಿದೆ ಅದು ಲಾಸ್ಟ್ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ನಾವು ಪ್ರೂವ್ ಮಾಡಿದ್ದೀವಿ ಲಾಸ್ಟ್ ಟೈಮ್ ಪ್ರೂವ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ ಅದು ಕಾಪಿ ಆಲ್ಸೋ ನಾನು ನಿಮಗೆ ಬಂದಿದೆ ಕಳಿಸ್ಕೊಟ್ಟಿದ್ದೀವಿ ಆ ಕಾಪಿದು ನಾನು ರಿಕ್ವೆಸ್ಟ್ ಮಾಡಿದ್ದೆ ಕಾಪಿ ಸಮೇತ ನಿಮಗೆ ಕಳಿಸ್ಕೊಟ್ಟಿದ್ದೀವಿ ಅದು ಎಂಕ್ವೈರಿ ಪೆಂಡಿಂಗ್ ಇದೆ ಈಗ 9/4/2025 ಇತ್ತು ಡೇಟು ಈಗ ಎಲ್ಲ ನಾನು ಪ್ರೊಫೆಸರೆಲ್ಲ ಬೇಕು ಹೇಳಿದ್ವಿ ಕೌನ್ಸಿಲ್ ಈಗ ನಾವು ಈಗ MLA ಆಗಿದ್ದೀವಿ ಮತ್ತು ಲಾಯರ್ ಇದ್ದೀವಿ ಕೆಲವು ಮ್ಯಾಟರ್ಸ್ ಏನಾಗುತ್ತೆ ಎನ್ಕ್ವೈರಿ ಕೆಲವು 1 ವರ್ಷಕ್ಕಾಗುತ್ತೆ ಕೆಲವು 3 ವರ್ಷ ಆಗುತ್ತೆ ಈ ಥರ ಟೈಮ್ ತಗೊಳ್ಳೋದು ಐ ನೋ ವೆರಿ ವೆಲ್ ಬಟ್ ಮೈ ಈಗ ಸರ್ ಮೊದಲು ನಮ್ಮ ಇವ್ರು ಪಣಿದ ಸರ್ ಮೊನ್ನೆ 9ನೇ ತಾರೀಕು ಡೇಟ್ ಇತ್ತು ಎಸ್ ಸರ್ ಡೇಟ್ ಮೋಸ್ಟ್ಲಿ ಅದು ಫೈನಲ್ ಏನು ಆರ್ಡರ್ ಮಾಡಿ ಡೇಟ್ ಕೊಟ್ಟಿಲ್ಲ ಫಾಲೋ ಅಪ್ ಮಾಡಿ yes my request of please to recommend this case ಇದು ಮಾಡ್ತೀವಿ ಈ ಥರ ಇದೆ ಸರ್ ಕೊಟ್ಟರೆ ಕೆಲವು ಅಧಿಕಾರಿಗಳು ತಪ್ಪು ಮಾಡಿರೋ ಶಿಕ್ಷೆ ಸಿಗಬೇಕು ಅದು ಇದು ಹೀಗೆ ಈ ನಗರೋತ್ನಲ್ಲಿ ಗೋಲ್ಗಳಾಗಿದೆ ವಿತಿನ್ 6 ಮಂತ್ ಆ ಪ್ಲಾಟ್ಫಾರ್ಮ್ ಹೋಗ್ತೀವಿ ವಿತಿನ್ 6 ಮಂತ್ ಇಂಥದ್ದಲ್ಲಿ ಒಂದು ಜಿಮ್ ಮಾಡಿದ್ದಾರೆ 8 years ವರ್ಕ್ ಮಾಡಿರೋ ಚೈಲ್ಡ್ಸ್ ಹಂಗೆ ಇದೆ ಇವ್ರು ಮಾಡಿರೋ 6 ಮಂತ್ ಒಳಗಡೆ ಹೋಗಿ ಸೊ ಅದು ಮೆಟಲ್ ಟೆಸ್ಟ್ ಕಳಿಸ್ಬೇಕಲ್ವಾ ತಪ್ಪ ಇನ್ನೂ ಕಂಡುಹಿಡಬೇಕಲ್ವಾ 25 crores ಬಂದಿದೆ ತಪ್ಪು ಮಾಡಿದ್ವಿ ಆಮೇಲೆ ಕೆಲಸ ಮಾಡಿದ್ವಿ FIR ಮಾಡಿದ್ವಿ 500 acres ಆಫ್ ಲ್ಯಾಂಡ್ ಇನ್ ಮೈ ಕಾನ್ಸ್ಟಿಟ್ಯೂನ್ಸಿ ಇದು ತಪ್ಪಾಗಿದೆ ಫಲಾನುಭವಿ ಸರಿಯಾಗಿ ಹೋಗಿಲ್ಲ ಈ ಬ್ಯಾಂಗ್ಳೂರು ಟು ಚೆನ್ನೈ ಹೈವೇ ರೋಡಿನಿಂದ ಕೆಲವರನ್ನೆಲ್ಲ ಏಮಾರಿಸಿ ಯಾರ್ಯಾರು ಫಲಾನುಭವಿಗಳ ರಿಯಲ್ ಪರ್ಸನ್ಸ್ ಅವ್ರು ಸಿಕ್ಕಲಿಲ್ಲ 49 ಮೆಂಬರ್ಸ್ ಮೇಲೆ ನೀವು ಕ್ರಮ ತಗೊಂಡಿದ್ರಿ ಟೋಟಲ್ ಇಸ್ 229 ಮೆಂಬರ್ಸ್
219. ಎಸ್ ಓಕೆ ಅದನ್ನಲ್ಲಿ ತಗೊಂಡಿದ್ವಿ FIR ಮಾಡಿದ್ವಿ ಸಿಬ್ಬಂದಿ ಮೇಲೆ. ಈ ಕಮಿಟಿ ಅಂದರೆ ಚೇರ್ಮನ್ ಇಸ್ ಅಥಾರಿಟಿ ಲ್ಯಾಂಡ್ ಹೌದು ನಮ್ಮ ರೈಟ್ Yes, yes. So the chairman is an authority and she can depute to the official work for Tahsildar through their officials. Okay. ಹೀಗೆ ನಾವು ಪನಿಷ್ಮೆಂಟ್ ಕೊಟ್ಟಿರೋದು ಲೋವರ್ ಕ್ಲಾಸ್ ಪೀಪಲ್ ಮೇಲೆ, ಅಪ್ಪರ್ ಕ್ಲಾಸ್ ಪೀಪಲ್ ತಪ್ಪು ಮಾಡಿರೋದು, ಕಮಿಟಿ ಚೇರ್ಮನ್ ತಪ್ಪು ಮಾಡಿರೋದು. ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಟ್ ಆಲ್. ವೈ ದೇ ಆರ್ ನಾಟ್ ಟೇಕನ್ ಆಕ್ಷನ್ ಅಂತ. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಇನ್ವೆಸ್ಟಿಗೇಷನ್ ನಡೀತಿದೆ. ಅದನ್ನ ಹೊರಗಡೆ ನಾವು ಅದನ್ನ ಹೇಳಕ್ಕಾಗಲ್ಲ, ಏನು ಮಾಡ್ತೀವಿ ಏನು ಅಂತಕ್ಕಂಥದ್ದನ್ನ ಹೊರಗಡೆಗೆ ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ನಿಮ್ಮ ಪಾಯಿಂಟ್ ಏನಿದೆ ಆ ಪಾಯಿಂಟ್ನ ಆಲ್ರೆಡಿ ನಾವು ಫೈನ್ ಈಗ ಆ ಫೈಂಡ್ ಔಟ್ ಮಾಡಿದೀವಿ, ಪಾಯಿಂಟ್ಸ್ನೆಲ್ಲ ಫೈಂಡ್ ಔಟ್ ಮಾಡಿದೀವಿ. ಪಬ್ಲಿಕ್ ಏನು ಹೇಳ್ತಾರೆ ಬಿಕಾಸ್ ಐ ಆಮ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್. Yes. ದೆನ್ ಸೋಷಿಯಲ್ ವರ್ಕರ್. ಬಟ್ ಆಸ್ ಎನ್ ಅಡ್ವೊಕೇಟ್ ಐ ಶುಡ್ ಬಿ ಕ್ಲೀನ್. ಲೋಕಾಯುಕ್ತ ಮುಂದೆ ಮಾತಾಡಬೇಕಂದ್ರೆ ಫಸ್ಟ್ ನಾವು ಕ್ಲೀನ್ ಆಗಿರ್ಬೇಕು ಇಲ್ವಾ? ನಾನು ಕ್ಲೀನ್ ಆಗಿಲ್ಲ ಅಂದರೆ ಮುಂದೆ ಏನು ಮಾತಾಡೋದು? ಸೊ ಮೈ ಕಾನ್ಸಿಯಸ್ ಮೈ ಪೀಪಲ್ ವಿಲ್ ಅಕ್ಸೆಪ್ಟ್ ದಟ್ ಐ ಆಮ್ ಕ್ಲೀನ್, ನೋ All ಡೌಟ್. records was seized. ಎಸ್ All records was seized. Yes. Investigation is going on. ಎಸ್ Certain part of investigation is stayed Yes. by the High Court. ಎಸ್ In partly ಇರ್ತಕ್ಕಂಥದ್ದು investigation is going on. ಎಸ್ ದ ಮೈ SIT ಸಮೇತ ಅದನ್ನು ವ್ಯವಸ್ಥೆ ಮಾಡಿ ಅದಕ್ಕೂ ಸಮೇತ ರಿಕ್ವೆಸ್ಟ್ ಸಬ್ಮಿಟೆಡ್ ದ ರಿಕ್ವೆಸ್ಟ್ ಟು ದ High Court. ಏನಂದ್ರೆ ದ ರಿಯಲ್ ಪರ್ಸನ್ ಹೂ ಸಿಟಿಂಗ್ ಇನ್ ದ ಚೇರ್, ಈಗ ನಾವು ಯಾರು ಅಡ್ರೆಸ್ ಮಾಡಬೇಕು, ನಮ್ಮ SP ಸಾಹೇಬ್ ಇಸ್ ದ ಚೇರ್. Yes. Okay, SP ಸರ್ ನಂಗೆ ಗೊತ್ತಿಲ್ಲ ಅಂತ ಹೇಳೋಕ್ಕಾಗುತ್ತಾ? ಸೊ ದ ಚೇರ್ ಪರ್ಸನ್ ಸೆಡ್ ಐ ಆಮ್ ನಾಟ್ ಅವೇರ್ ಆಫ್ ದಿಸ್. Then why for that committee has been started? How they distributed? So it has to come. Still, Tahsildar is responsible and the chairman is also responsible, bringing to your notice to take necessary action, whoever it may be. Okay. ಅದು ನೀವು ಹೇಳಿದ್ದೀರಲ್ಲ ಆ ಪಾಯಿಂಟ್ ಆಲ್ರೆಡಿ ನಾವು ಮಾಡಿದ್ವಿ, ಮಾಡ್ತಾ ಇದ್ದೀವಿ. It's going on. ಮುನ್ಸಿಪಾಲ್ಟಿನಲ್ಲಿ ಕಮಿಷನರು ಕನ್ಸರ್ನ್ ಇಂಜಿನಿಯರು ಅವ್ರು ಹೋಗಿ ಕ್ರಮ ಯಾರಲ್ಲಿ ರಾಜಕಾಲುವೆ ಮೇಲೆ ರೋಡು ಸರ್ಕಾರ ರೋಡನ್ನ ಮುನ್ಸಿಪಾಲ್ಟಿ ರೋಡನ್ನ ಬ್ಲಾಕ್ ಮಾಡಿದ್ದಾರೆ. ಬ್ಲಾಕ್ ಮಾಡಿದ ಮೇಲೆ ಕ್ರಮ ತಗೊಳ್ಬೇಕಾ ಇಲ್ವಾ? ಕಮಿಷನರು ಇಂಜಿನಿಯರ್ ಹೋಗಿ ಕೂತ್ಕೊಂಡು ಧರಣಿ ಮಾಡ್ತಾರೆ, ನೀವು ತೆಗಿಬೇಕು ಅನ್ನೋದು. ಎಲ್ಲಿಯಾದ್ರು ನೋಡಿದ್ರ ಯಾವ ಕಾನ್ಸ್ಟಿಟ್ಯೂನ್ಸಿನಲ್ಲಿಲ್ಲ? ಅಧಿಕಾರ ಯಾರ ಹತ್ರ ಇದೆ? ಕಮಿಷನರ್ ಹತ್ರ. ಅವ್ರು ಧರಣಿ ಕೂತ್ಕೊಳ್ತಾರೆ, ನೀವು ತೆಗಿದಿಲ್ಲ ನಾನು ಹೋಗೋದಿಲ್ಲ ಅಂತ. ಇಟ್ಸ್ ಎ ಲಾಫಿಂಗ್ ಮ್ಯಾಟರ್ ನಾವು. It's not a laughing matter. Yes, you tell me, sir. ಈಗ ನಮ್ಮ SP ಸಾಹೇಬರು ರೌಡಿಗಳು ಕೇರಿಗಳು ಅವ್ರಿಗೆಲ್ಲ ಬರ್ತಾರಂದ್ರೆ ಭಯ ಇದೆ. ಅವರೇ ಹೋಗಿ ಕೂತ್ಕೊಂಡು ಇಲ್ಲ ನಾನು ಬಿಡೋದಿಲ್ಲ ಅನ್ನೋ ಧರಣಿ ಕೊಡ್ಬೋದು. ಆಗಲ್ಲ ಅದು. ಕಮಿಷನರೇ ಧರಣಿ ಕೂತ್ಕೊಂಡಿದ್ದಾರೆ. ಮುನ್ಸಿಪಾಲ್ ಕಮಿಷನರ್ ಅವಾಗಿನ ಇಂಜಿನಿಯರ್ ಅಲ್ಲಿ ದೌರ್ಜನ್ಯ ಮಾಡಿ ಅವರು ರೌಡಿಸಮ್ ಮಾಡಿದಾರನ್ನು ಪಾಪ ಅವರು ಇದು ಬಂದಿದ್ದಾರೆ. ಹೂ ವಿಲ್ ಗಿವ್ ಪ್ರೊಟೆಕ್ಷನ್ ಫಾರ್ ದಮ್? ದೇ ಶುಡ್ ಹ್ಯಾವ್ ಗಿವನ್ ಎ ಲೆಟರ್ ಟು ದ ಪೊಲೀಸ್, ಅಲೌಡ್ ದ ಪೊಲೀಸ್ ದೇ ಶುಡ್ ಗೋ ಅಂಡ್ ಟೇಕ್ ನೆಸರಿ ಆಕ್ಷನ್. ಇದರಲ್ಲಿ ಏನಾಗುತ್ತೆ ರೆಕಾರ್ಡ್ ಮಾಡಿ 28/30 ಬೋಗಸ್ ಫಾರ್ಮ್ ನಂಬರ್ 3ಗೆ ಮಾಡಿ ಅದು ಈ ಖಾತೆನಲ್ಲಿ 30/80 ಬಂದಿದೆ. ಇನ್ಫಾರ್ಮೇಷನ್ ರಿಪೋರ್ಟ್ನಲ್ಲಿ ಈ ರೆಕಾರ್ಡೇ ಇಲ್ಲ ಅಂತ ಹೇಳ್ತಾರೆ. ಮತ್ತು ಈ ಖಾತೆಯಲ್ಲಿ 30/80 ಇದೆ. ರಾಜಕಾಲುವೆ ಮೇಲೆ ಕಟ್ಟಿದ್ದಾರೆ, ರೋಡ್ ಬ್ಲಾಕ್ ಮಾಡಿದ್ದಾರೆ. 30/80. 80 80 or 18? 80/80 ಇವ್ರು ಮಾಡ್ಕೊಂಡಿರೋದು. ಬಟ್ ರೆಕಾರ್ಡ್ನಲ್ಲಿ ಇರೋದು 28/30. Okay. ಈ ರೋಡನ್ನೇ ಬ್ಲಾಕ್ ಮಾಡಿ ಪಬ್ಲಿಕ್ ರೋಡ್. ರಿಕ್ವೆಸ್ಟ್ ಒಂದು ಸಬ್ಮಿಟ್ ಮಾಡಿ. ಫಸ್ಟ್ ನೀವು ಒಂದು ರಿಕ್ವೆಸ್ಟ್ ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ಅವ್ರು ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡ್ತಾರೆ. ಆ ಡೇಟ್ ಮತ್ತೆ ಮಿಸ್ ಆಗೋಂಗಿಲ್ಲ. ಆ ಡೇಟ್ ಮಿಸ್ ಆಗೋಂಗಿಲ್ಲ. ಆ ಟೈಮ್ಗೆ ನೀವು ಅವ್ರಿಗೂ ಒಂದು ಇಂಟಿಮೇಷನ್ ಕೊಡಿ. ಅವರು ಬರ್ತಾರೆ ಸ್ಪಾಟ್ಗೆ. ಬಂದ ಮೇಲೆ ಅದು ನೆಕ್ಸ್ಟ್ ಏನಿರುತ್ತೋ ಅದನ್ನು ನೆಕ್ಸ್ಟ್ ಆ್ಯಕ್ಷನ್ ಮಾಡಬೇಕು. ಬಿಕಾಸ್ ದಿಸ್ ಇಸ್ ಅ ಪೊಲಿಟಿಕಲ್ ಪವರ್. ದಿಸ್ ಇಸ್ ಹಂಗೆ ಬಡವರಲ್ಲಿ ಇವ್ರು ಹೊಡಿಬೋದು, ರೋಡ್ ಮಾಡ್ಬೋದು, ಸಾವುಕಾರಗಳಿದ್ರೆ ಬಿಡ್ಬೋದು. ಅದನ್ನ ಯಾರು ಇದು ಮಾಡೋಕ್ಕಾಗಲ್ಲ. ಸರ್ ಊರೆಲ್ಲ ನಾವು ಕೇಳಲ್ಲ ಸರ್, ನೀವು ರೈಟಿಂಗ್ ಕೊಡಿ ನಾವು ತಗೊಂತೀವಿ.
ರೈಟಿಂಗ್ ನಲ್ಲಿ ನಾನು ಈಗ ನಮ್ಗೆ ಒಂದು ಕಾಪಿ ಕೊಡಿದ್ರೆ ಆ ಕಾಪಿ ನಮಗೆ ಕಳಿಸ್ತೇನೆ. ಇಲ್ಲ ಅದನ್ನ ಎನ್ಕ್ಲೋಸ್ ಮಾಡ್ಬೇಕು, ನಮಗೆ ಅಡ್ರೆಸ್ ಮಾಡ್ಬೇಕು. ಅಡ್ರೆಸ್ ಮಾಡಿ ನಮಗೆ ಮಾಡಿ ಅಡ್ರೆಸ್ ಹೇಳಿದ್ದ ನಾನು ಕೇಳಿಸ್ಕೊಂಡಿದ್ದೀನಿ. ಇದು ಫಸ್ಟ್ ಟೈಮ್ ಅಧಿಕಾರಿಗಳಿಗೆ ಗೊತ್ತಾಗಬೇಕು. ಅಧಿಕಾರಿ ಎಲ್ಲ ಕೆಲಸ ಕಳಿಸಿದ್ವಿ. ಮಾಡೋದಿಲ್ಲ. ಕಳಿಸಿದ್ಮೇಲೆ ವಾಪಸ್ ಬಂದಿದೆ ಸರ್ ನೀವು ರೇಟಿಂಗ್ ಅಲ್ಲಿ ಟು ಅಡ್ರೆಸ್ ಟು ಲೋಕಾಯುಕ್ತ ಎಸ್ ಪಿ ಆ ಕಾಪಿ ಲೋಕಾಯುಕ್ತ attach ಮಾಡ್ಕೊಳ್ತೇನೆ. ಕೊಡಿ ಅದು ಕೊಟ್ಟರೆ ನಾನು ತಗೊಂತೀನಿ ಸರ್. ಅದನ್ನ I will take that. ಇಲ್ಲ, ಇಲ್ಲ, sir. No problem. Because I don't want to do any political use. It's a grievance of the public. Yes. So it is my duty to bring it to the authorities who are all the officers in front of them only. Again I am giving letter ಅಂದ್ರೆ you are No. You don't give the letter to him. Please. ನಮಗೆ ಕೊಡಿ. yes ನಾನು ಕೊಡ್ತೇನೆ. ಅವ್ರ ನೋಟಿಸ್ ಹೋಗ್ಲಿ. No problem. ಓಕೆ ಹೋಗಿದೆ ದೀಪಾವಳಿ ನೀ ದಾಂಡಿ தரம் என்றும் நிரந்தரம் வாங்க.